ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟಿದ್ದಾನೆ ಎಂಬುದಾಗಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಮ್ಮ ಜೀವನದಲ್ಲಿ ನಾವು ಸಮಸ್ಯೆಗಳನ್ನು ಹಾದು ಹೋಗುತ್ತಿದ್ದಾಗ ನಾವು ಬಹುತೇಕ ಸಾರಿ ಸೋಲ್ತೇವೆ. ನೋಡ್ರಿ, ಕೆಲವು ಜನರು ಸಮಸ್ಯೆಗಳಲ್ಲಿ ಸೋತು ಹೋಗ್ತಾರೆ, ಕೆಲವು ಜನರು ಸಮಸ್ಯೆಗಳನ್ನು ಗೆಲ್ತಾರೆ. ಕೆಲವರು ಸಮಸ್ಯೆಗಳನ್ನ ಸೋಲಿಸಿದ್ರೆ ಕೆಲವನ್ನ ಸಮಸ್ಯೆಗಳು ಸೋಲಿಸಿ ಇಟ್ಟುಬಿಡ್ತವೆ. ಈಗ ನಾ ಹೇಳೋದು ಜಾಗ್ರತೆ ಕೇಳಿಸ್ಕೊಳ್ರಿ. ಈಗ ನಮ್ಮ ಜೀವನದಲ್ಲಿ ಬರುವಂಥ ಹೋರಾಟ ಆಗಿರ್ಬೋದು, ಕಣ್ಣೀರಾಗಿರ್ಬೋದು, ಕಷ್ಟ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಚಿಂತೆಗಳಾಗಿರ್ಬೋದು, ಬಾಧೆಗಳಾಗಿರ್ಬೋದು, ಸಾಲಗಳಾಗಿರ್ಬೋದು, ಏನೇ ಆಗಿರ್ಬೋದು, ಇವುಗಳಲ್ಲಿ ನಾವು ಇವುಗಳಲ್ಲಿ ಸೋತು ನಿಂತ್ಕೊಂಡ್ಬಿಟ್ರೆ ಅದರ ಅರ್ಥ ನಾವು ನಂಬಿಕೆಯಲ್ಲಿ ಇದ್ದೇವೆ ಅಂತನ ಅಥವಾ ನಮ್ಮಲ್ಲಿ ನಂಬಿಕೆ ಇಲ್ಲ ಅಂತ ಅರ್ಥನ? ಏನ್ ಅರ್ಥ ಇರ್ಬೋದು? ಬಹಳಷ್ಟು ಸಾರಿ ನಾವು ಸೋತ್ ಬಿಡ್ತೇವೆ. ನಾವು ದೇವರು ನಂಬಿದ್ದೇವೆ ಅಂತ ಅಂದ್ಕೊಳ್ತೇವೆ, ದೇವರಿಗಾಗಿ ವೈರಾಗ್ಯ ಉಳ್ಳವರು ಅಂತ ಅಂದ್ಕೊಳ್ತೇವೆ. ಬಹುತೇಕ ಸಾರಿ ನಾವು ಸೋತ್ ಹೋಗ್ಬಿಡ್ತೇವೆ. ಹೀಗಿರುವಾಗ ಸೋತ್ರೆ ಒಬ್ಬ ವಿಶ್ವಾಸಿ, ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊ, ಒಬ್ಬ ವಿಶ್ವಾಸಿ ನೀವಾಗಿರ್ಬೋದು, ನಾನಾಗಿರ್ಬೋದು, ಒಂದು ಸಮಸ್ಯೆಯಲ್ಲಿ ಸೋತು ಹೋದ್ರೆ, ಒಂದು ಕಷ್ಟದಲ್ಲಿ ನಾವು ಸೋತು ಯಾವುದು ಬೇಡಪ್ಪ, ಮುಂದೆ ಹೋಗೋದು ಬೇಡ ಅಂತೇಳಿ ನಾವು ನಿಂತ್ಕೊಂಡ್ರೆ ಅದರ ಅರ್ಥ ನಂಬಿಕೆ ಇದೆ ಅಂತ ಅರ್ಥನ, ನಂಬಿಕೆ ಇಲ್ಲ ಅಂತ ಅರ್ಥನ? ಈ ಸೋಲೋದು ಅಂದ್ರೆ ಏನು? ಕೇಳಿಸ್ಕೊಡ್ರಿ, ಜಾಗ್ರತೆ ಕೇಳಿಸ್ಕೊಡ್ರಿ. ಬಹಳ ಜನರು ಬಹಳಷ್ಟು ಸಾರಿ, ನೀವ್ ಹೇಗೋ ಗೊತ್ತಿಲ್ಲ, ನಾನೇನ್ ಮಾಡ್ತೀನಿ ಅಂದ್ರೆ, ನನ್ನ ಜೀವನದಲ್ಲಿ ನನ್ನ ಸಮಸ್ಯೆಗಳು ಹಾದು ಹೋಗುವಾಗ ನಾನೇನ್ ಮಾಡ್ತೀನಿ, ಸಡನ್ಲಿ ನನ್ನ ಒಂದು ನಂಬಿಕೆ ಜೀವಿತ ಕಡಿಮೆ ಆಗ್ಬಿಡ್ತದೆ, ಪ್ರಾರ್ಥನಾ ಜೀವಿತ ಕಡಿಮೆ ಆಗ್ಬಿಡ್ತದೆ, ಆಸಕ್ತಿ ಜೀವಿತ ಕಡಿಮೆ ಆಗ್ಬಿಡ್ತದೆ. ಈಗಲ್ಲ, ನನ್ನ ಪ್ರಾರಂಭದ ಕ್ರೈಸ್ತತ್ವದಲ್ಲಿ ನಾನು ಹಾಗೆ ಮಾಡ್ತಾ ಇದ್ದೆ. ಸಮಸ್ಯೆ ಹೆಚ್ಚಾಗ್ಬಿಡ್ತು ಅಂದ್ರೆ ಸ್ವಲ್ಪ ಸ್ಲೋ ಆಗ್ಬಿಡ್ತಿದ್ದೆ. ಸಮಸ್ಯೆ ಹೆಚ್ಚಾಗ್ಬಿಟ್ರೆ ಆಸಕ್ತಿ ಕಡಿಮೆ ಆಗ್ತಾ ಇತ್ತು, ಸಮಸ್ಯೆ ಹೆಚ್ಚಾಗ್ಬಿಟ್ರೆ ನಂಬಿಕೆ ಕಡಿಮೆ ಆಗ್ತಾ ಇತ್ತು, ಸಮಸ್ಯೆ ಹೆಚ್ಚಾಗ್ಬಿಟ್ರೆ ಪ್ರಾರ್ಥನೆ ಸ್ವಲ್ಪ ಕಡಿಮೆ ಆಗ್ಬಿಡ್ತಿತ್ತು, ಪ್ರಾರ್ಥನೆ ಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಡ್ತಿದ್ದೆ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ. ಈ ರೀತಿಯಲ್ಲಿ ನೀವು ಒಂದ್ ವೇಳೆ ಸೋತಿದ್ದಾದ್ರೆ, ಸಮಸ್ಯೆಗಳು ಬಂದಾಗ ಪ್ರಾರ್ಥನೆ ಕಡಿಮೆ ಆಗೋದು, ಸಮಸ್ಯೆ ಬಂದಾಗ ನಂಬಿಕೆ ಕಡಿಮೆ ಆಗೋದು, ಸಮಸ್ಯೆ ಬಂದಾಗ ಭಕ್ತಿ ಕಡಿಮೆ ಆಗೋದು, ಸಮಸ್ಯೆ ಬಂದಾಗ ಆ ದೇವರ ಮೇಲಾಣ ಆಸಕ್ತಿ ಕಡಿಮೆ ಆಗೋದು, ಇಂಥದ್ದೇನಾದ್ರೂ ಒಂದ್ ವೇಳೆ ಆಗೋದಾದ್ರೆ ಕೇಳಿಸ್ಕೊಳ್ರಿ, ಇಂಥ ಸ್ಥಿತಿಯಲ್ಲಿ ಅಂದ್ರೆ ನಾವು ದೇವರನ್ನ ಬಿಟ್ಟು ಹೋಗಿರಲ್ಲ, ಬಟ್ ಸ್ವಲ್ಪ ಸ್ಲೋ ಆಗಿರ್ತೀವಿ ಅಷ್ಟೇ. ಹಾಗಾದ್ರೆ ಇಂಥ ಸಮಯದಲ್ಲಿ ನಮಗೆ ದೇವರ ಮೇಲಾಣ ನಂಬಿಕೆ ಇದೆ ಅಂತ ಅರ್ಥನ, ಇಲ್ಲ ಅಂತ ಅರ್ಥನ? ಹಾಗಾದ್ರೆ ಇದಕ್ಕೆ ಉತ್ತರನ ಇವತ್ತು ನಾವು ದೇವರ ವಾಕ್ಯದ ನೆರಳಿನಲ್ಲಿ ಇವತ್ತು ನಾವು ಆಲೋಚನೆ ಮಾಡಿಕೊಳ್ಳೋಣ್ರಿ. ನಮ್ಮ ಬೈಬಲ್ ಅನ್ನ ಯೆಶಾಯನು ಬರೆದ ಗ್ರಂಥ 40ನೇ ಅಧ್ಯಾಯದ 31ನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ಅಲ್ಲಿ ಹೀಗೆ ಹೇಳ್ತೇನಪ್ಪ ಅಂದ್ರೆ, ಆದರೆ ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಅವರು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನು ಏರುವರು, ಓಡಿ ದಣೆಯರು, ನಡೆದು ಬಳಲರು ಎಂಬುದಾಗಿ ವಾಕ್ಯ ಹೇಳ್ತದೆ. ಈ ವಾಕ್ಯ ಭಾಗವನ್ನ ಯಾಕೆ ದೇವರು ಹೇಳಿದ್ರು ಅಂದ್ರೆ, ಸ್ವಲ್ಪ ನೀವು ಹಿಂದಿನ ವಚನಗಳಿಗೆ ಹೋಗೋದಾದ್ರೆ ಅಲ್ಲಿ ಇಸ್ರಾಯೇಲ್ರು ಏನ್ ಹೇಳ್ತಾರಂದ್ರೆ, ನನ್ನ ದೇವರಿಗೆ ನನ್ನ ಮಾರ್ಗ ಮರೆಯಾಗಿದೆ, ನನಗೆ ಸಿಗಬೇಕಾದಂತ ನ್ಯಾಯ ನನ್ನ ದೇವರಿಂದ ದಾಟಿ ಹೋಯ್ತು ಎಂಬುದಾಗಿ ಅವ್ರು ಏನ್ ಮಾಡ್ತಾರೆ, ದೇವರ ಮೇಲೆ ಒಂದು ವಿಷಯವನ್ನ ಹಾಕಿ, ದೇವರ ಮೇಲೆ ಒಂದು ಗುಣಗುಟ್ಟುವಿಕೆಯನ್ನು ಹಾಕಿ, ದೇವರ ಮೇಲೆ ಒಂದು ಫಿರ್ಯಾದಿನ ಹಾಕಿ ಒಂದ್ ಕಡೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಈಗ ಕರ್ತನೇನ್ ಮಾಡ್ತಾರಂದ್ರೆ, ಅವರು ಕೇಳಿದಂತ ಪ್ರಶ್ನೆಗೆ ನೀವು 40ನೇ ಅಧ್ಯಾಯ ಪೂರ್ತಿ ಓದೋದಾದ್ರೆ ಸಂಪೂರ್ಣವಾದ ಉತ್ತರ ಕೊಡ್ತಾರೆ. ನನಗೆ ಭೂಮಿ ಗೊತ್ತು, ಭೂಮಿ ಒಳಗಿರೋ ಧೂಳು ಗೊತ್ತು, ನೀರು ಗೊತ್ತು, ಆಕಾಶ ಎಷ್ಟಿದೆ ಅಂತ ಗೊತ್ತು, ಮನುಷ್ಯರು ಹೇಗಿದ್ದಾರೆ ಅಂತ ಗೊತ್ತು, ನನಗೆ ಯಾರು ಬೋಧನೆ ಮಾಡಬೇಕಾಗಿಲ್ಲ, ಯಾರು ನನಗೆ ಏನು ಬಂದು ಹೇಳ್ಬೇಕಾಗಿಲ್ಲ, ನನಗೆ ಸಮಾನರು ಯಾರು ಇಲ್ಲ, ವಿಗ್ರಹಗಳಿಗಿಂತ ಶ್ರೇಷ್ಠ ನಾನು, ಮತ್ತೆ ಆಕಾಶದ ನಕ್ಷತ್ರಗಳನ್ನ ಒಂದೊಂದನ್ನು ನನಗೆ ಹೆಸರಿಡಿದು ಕರೀತೇನೆ, ಅವುಗಳಲ್ಲಿ ಒಂದು ತಪ್ಪಿ ಹೋಗಲ್ಲ ಅಂತ ಎಲ್ಲ ಹೇಳಿ ಆದ್ಮೇಲೆ ಇಸ್ರಾಯೇಲ್ ನೀನು ಹೀಗೆ ಯಾಕೆ ಅಂದ್ಕೊಳ್ತಾ ಇದ್ದೆ ಅಂತ ಹೇಳಿ ಅದು ಆದ್ಮೇಲೆ ಈ ವಾಕ್ಯ ಭಾಗವನ್ನು ಹೇಳ್ತಾರೆ. ಏನಂತ ಹೇಳಿ, ಇಸ್ರಾಯೇಲ್ರಿಗೆ ನಿಂತ್ಕೊಂಡ್ಬಿಟ್ಟಿದ್ರು. ಇಸ್ರಾಯೇಲರೀಗ ಕಷ್ಟಗಳಲ್ಲಿ ಸೋತು ನಿಂತ್ಕೊಂಡ್ಬಿಟ್ಟಿದ್ರು. ಈಗ ನಿಂತ್ಕೊಂಡಂತ ಇಸ್ರಾಯೇಲರಿಗೆ ದೇವರು ಹೇಳ್ತಾ ಇದ್ದಾನೆ, ನೋಡ್ರಪ್ಪ, ನನ್ನ ಮೇಲೆ ನಿರೀಕ್ಷೆ ಇಟ್ರೆ ಯಾರು ನಿಲ್ಲಲ್ಲ. ಏನಾಗ್ತಾರೆ? ನನ್ನ ಮೇಲೆ ನಿರೀಕ್ಷೆ ಇಟ್ರೆ ಬಲಹೀನ ಆಗಲ್ಲ, ಬಲ ಬರ್ತದೆ. ನನ್ನ ಮೇಲೆ ನನ್ನ ನಿರೀಕ್ಷೆ ಇಟ್ರೆ ಅವರು ರೆಕ್ಕೆಗಳನ್ನ ಚಾಚ್ಕೊಳ್ತಾರೆ, ರೆಕ್ಕೆಗಳನ್ನ ಮುದುರ್ಕೊಳ್ಳಲ್ಲ. ನನ್ನ ಮೇಲೆ ನಿರೀಕ್ಷೆ ಇಟ್ರೆ ಅವರು ಓಡ್ತಾರೆ, ಏರ್ತಾರೆ, ಅವರು ಬೆಟ್ಟಗಳನ್ನ ಏರಿ ದಾಟಿ ಹೋಗ್ತಾರೆ, ಅವರು ಬಲಹೀನವಾಗಿ ಕುತ್ಕೊಳ್ಳಲ್ಲ ಅಂತೇಳಿ ದೇವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಜಾಗ್ರತೆ ಕೇಳಿಸ್ಕೊಳ್ರಿ. ಪ್ರಿಯ ದೇವ ಮಗುವೆ,
ಹೋರಾಟದಲ್ಲಿ ನಾವು ಒಂದು ವೇಳೆ ನಾವು ನಿಂತ್ಕೊಂಡಿದ್ದಾದ್ರೆ, ನಾವು ಸೋತು ನಿಂತ್ಕೊಂಡಿದ್ದಾದ್ರೆ, ಯೆಶಾಯನು ಬರೆದ ಗ್ರಂಥ 40ನೇ ಅಧ್ಯಾಯದ 31ನೇ ವಚನದ ಪ್ರಕಾರವಾಗಿ ನಾವು ನಮ್ಮ ನಂಬಿಕೆಯನ್ನ ಕಳೆದುಕೊಂಡಿದ್ದೇವೆ ಅಂತದರ ಅರ್ಥ. ಸಮಸ್ಯೆ ಒಳಗೆ ನಾವು ಬಿದ್ದು ಹೋಗಿದ್ರೆ, ನಾವಲ್ಲಿ ಸೋತು ಹೋಗಿದ್ರೆ, ಇನ್ನ ಆಗಲ್ಲ, ಇನ್ನ ಮುಗೀತು ಅಂತೇಳಿ ನಾವು ಅಂದುಕೊಂಡಿದ್ರೆ, ಅದರ ಅರ್ಥ ನಾವು ದೇವರ ಮೇಲೆ ಇಟ್ಟಂತ ನಂಬಿಕೆ, ನಮ್ಮ ಜೀವಿತದಲ್ಲಿ ಹೀಗಾಗಬೇಕು, ಹೀಗಾಗ್ತಂತೇಳಿ ಇಟ್ಟಂತ ನಂಬಿಕೆಯಲ್ಲಿ ನಾವು ಬಿದ್ದು ಹೋಗಿದ್ದೇವೆ ಅಂತದ್ರ ಅರ್ಥ. ಯಾಕಂದ್ರೆ ದೇವರ ಮೇಲೆ ಒಬ್ಬ ನಂಬಿಕೆ ಇಟ್ಟರೆ ಅವನು ಬಲಹೀನ ಆಗಲ್ಲ ಅಂತೇಳಿ ಯೆಶಾಯ 40:31 ಹೇಳ್ತದೆ. ದೇವರ ಮೇಲೆ ನಂಬಿಕೆ ಇಟ್ಟರೆ ಒಬ್ಬ ನಿಲ್ಲಲ್ಲ, ಅವನು ರೆಕ್ಕೆ ಚಾಚ್ಕೊಂಡು ಆರ್ತನೆಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ. ಯೆಶಾಯ 40:31 ಅವನು ಏರ್ತಾನೆ, ಓಡಿ ದಣಿಯನು, ನಡೆದು ಬಳಲನು ಎಂಬುದಾಗಿ ಹೇಳ್ತದೆ. ಹಾಗಾದ್ರೆ ನಮಗೆ ದಣಿಯುವಿಕೆ, ಬಳಲುವಿಕೆ, ಕೂರುವಿಕೆ, ನಿಲ್ಲುವಿಕೆ ಬಂದಿದೆ ಅಂದ್ರೆ ಅದರ ಅರ್ಥ ಏನು? ನಂಬಿಕೆ ಇಲ್ಲದಿರುವಂತ ಜೀವಿತ. ಯಾವುದ್ರ ಮೇಲೆ ನಂಬಿಕೆ ಇಲ್ಲದಿರುವಂತ ಜೀವಿತ? ನಮ್ಮ ಜೀವನದಲ್ಲಿ ಏನು ಆಗಬೇಕೆಂಬುದಾಗಿ ನಾವು ಅಂದ್ಕೊಂಡಿದ್ದೀವೋ ಅದರ ಮೇಲಾಣ ನಂಬಿಕೆಯನ್ನ ನಾವು ಬಿಟ್ಟಿದ್ದೇವೆ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ಇಂದು ನೀವಾಗಿರ್ಬೋದು, ನಾನಾಗಿರ್ಬೋದು, ಸಮಸ್ಯೆ ಒಳಗೆ ನಾವು ಸೋತು ನಿಂತುಕೊಂಡಿದ್ದಾದ್ರೆ ಅದರ ಅರ್ಥ ನಾವು ನಂಬಿಕೆಯನ್ನ ಬಿಟ್ಟಿದ್ದೇವೆ. ನಮ್ಮ ಜೀವನದಲ್ಲಿ ಏನು ಆಗ್ಬೇಕೆಂಬುದನ್ನು ನಾವು ನಂಬಿದ್ವೋ, ಏನು ಆಗ್ಬೇಕಂತ ಎದುರು ನೋಡಿದ್ವೋ ಆ ನಂಬಿಕೆ, ಆ ನಿರೀಕ್ಷೆಯನ್ನ ನಾವು ಬಿಟ್ಟಿದ್ದೇವೆ ಅಂತ ಅದರ ಅರ್ಥ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ಇಂದು ಯಾರೆಲ್ಲ ನೀವು ಯೇಸು ಕ್ರಿಸ್ತನ ಬಳಿಗೆ ಬಂದು ನನ್ನ ಜೀವನದಲ್ಲಿ ಇದು ಆಗಿಲ್ಲ, ನನ್ನ ಜೀವನದಲ್ಲಿ ಅದು ಆಗಿಲ್ಲ ಅಂತೇಳಿ ನೀವು ಹಿಂಜಾರಿ ಹೋಗಿದ್ದೀರೋ ಅಂತವರು ಒಂದು ವೇಳೆ ಈ ವಾಕ್ಯ ಕೇಳಿಸ್ಕೊಳ್ತಿರೋದಾದ್ರೆ ನಿಮಗೆ ನಾನು ಹೇಳುವಂಥದ್ದು, ಯೇಸುವಿನ ನಾಮದಲ್ಲಿ ತಿರುಗಿ ಯೇಸುವಿನ ಬಳಿಗೆ ಬನ್ರಿ, ಯೇಸುವಿನ ಬಳಿಗೆ ಬನ್ರಿ. ಯಾಕಂದ್ರೆ ದೇವರು ಕೊಟ್ಟಿಲ್ಲ, ಕೊಡಲ್ಲ ಅಂತೇಳಲ್ಲ, ಕೊಡ್ತಾನೆ, ಕೇಳಿಸ್ಕೊಳ್ರಿ. ಆದ್ರೆ ನಾವು ಸೋತು ಹೋಗಿದ್ದೇವೆ, ನಂಬಿಕೆ ವಿಷಯದಲ್ಲಿ ಸೋತು ಹೋಗಿದ್ದೇವೆ. ನಂಬಿಕೆ ಇದ್ದಾಗ ದೇವರನ್ನ ಅಂಟ್ಕೊಂಡಿದ್ವಿ, ದೇವರನ್ನ ಹಿಡ್ಕೊಂಡಿದ್ವಿ. ಈಗ ನಂಬಿಕೆ ಇಲ್ಲದೆ ಹೋದ್ರಿಂದ ನಾವು ದೇವರಿಂದ ದೂರ ಹೋಗಿದ್ವಿ. ಹಾಗಾಗಿ ದೇವರ ಬಳಿಗೆ ಬಾ ಪ್ರಿಯ ದೇವ ಮಗುವೆ, ದೇವರ ಬಳಿಗೆ ಬಾ ಪ್ರಿಯ ದೇವ ಮಗುವೆ. ಈಗ ದೇವರ ಮೇಲೆ ನಂಬಿಕೆ ಇಟ್ಟು ಸೋಲ್ತಾ ಇರುವಂತ ಪ್ರಿಯ ದೇವ ಮಗುವೆ, ಬಾ ದೇವರ ಬಳಿಗೆ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಯಾರು ಸೋತು ಹೋಗ್ತಾರೋ, ಯಾರು ದೇವರು ಏನು ಮಾಡಿಲ್ಲ ಅಂತ ಹಿಂಜಾರಿ ಹೋಗ್ತಾರೋ ಅದರ ಅರ್ಥ ದೇವರದಲ್ಲ, ತಪ್ಪು, ಅವರೊಳಗೆ ನಂಬಿಕೆ ಇಲ್ಲ ಅಂತದ್ರ ಅರ್ಥ. ಯಾಕಂದ್ರೆ ನಂಬಿಕೆ ಉಳ್ಳವನು ರೆಕ್ಕೆಗಳನ್ನ ಚಾಚ್ಕೊಂಡು ಏರ್ತಾನೆ, ಓಡ್ತಾನೆ, ದಣಿಯಲ್ಲ. ವಾಕ್ಯ ಹಾಗ ಹೇಳ್ತದೆ. ಹಾಗಾದ್ರೆ ವಾಕ್ಯ ಅದನ್ನು ಹೇಳಿದಾಗ ಅದು ಸತ್ಯ ಆಗಿರ್ತದೆ. ಹಾಗಾಗಿ ಪ್ರಿಯ ದೇವ ಮಗುವೆ, ಇವತ್ತು ನಿಮಗೂ ನನಗೂ ದೇವರು ಕರೀತಾ ಇದ್ದಾನೆ, ಬನ್ನಿ ನನ್ನ ಬಳಿಗೆ ಎಂಬುದಾಗಿ. ಹಾಗಾಗಿ ನಂಬಿಕೆ ಒಳಗೆ ನಿಂತ್ಕೊಳ್ಳೋಣ್ರಿ, ನಂಬಿಕೆ ಒಳಗೆ ಬಲಗೊಳ್ಳೋಣ್ರಿ. ದೇವರ ಮೇಲೆ ನಂಬಿಕೆ ನಾವು ಕಡಿಮೆ ಮಾಡ್ಕೊಳ್ಳೋದು ಬೇಡ. ದೇವರಿಗಾಗಿ ಜೀವಿಸೋಣ್ರಿ, ದೇವರಿಗಾಗಿ ಬದುಕೋಣ್ರಿ. ದೇವರು ನಮ್ಮನ್ನ, ನಮ್ಮ ಕುಟುಂಬವನ್ನ, ನಮ್ಮ ವಂಶವನ್ನ, ನಮ್ಮ ಸಂತತಿಗಳನ್ನ ಆತನು ಮರೆಯೋದೇ ಇಲ್ಲ. ಇದನ್ನ ನೀವು ನೆನಪಿಟ್ಕೊಳ್ರಿ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ದೇವರೇ, ಅಪ್ಪ, ನಾವು ಸಮಸ್ಯೆಗಳಲ್ಲಿ ಸೋತು ಹೋಗದೆ, ಚಿಂತೆಗಳಲ್ಲಿ ಸೋತು ಹೋಗದೆ, ಕಂಗಾಲಾಗದೆ ನಾವು ನಿನ್ನ ಮೇಲೆ ನಂಬಿಕೆ ಇಟ್ಟು ಓಡುವಂತೆ ಸಹಾಯ ಮಾಡು ದೇವರೇ. ನಿಲ್ಲುವವನು ನಂಬಿಕೆ ಕಳ್ಕೊಂಡಿದ್ರಂತ ಅರ್ಥ, ಓಡುವವನು ನಂಬಿಕೆ ಇಟ್ಟಿದ್ದಾನಂತದ್ರ ಅರ್ಥ. ನಂಬಿಕೆ ಇಲ್ಲದವನು ನಿಲ್ತಾನೆ, ನಂಬಿಕೆ ಉಳ್ಳವನು ಓಡ್ತಾನೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಕಲಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನ ಬಲಪಡಿಸು ಪವಿತ್ರ ಆತ್ಮನೆ, ಬಲಪಡಿಸು ಪವಿತ್ರ ಆತ್ಮನೆ, ಬಲಪಡಿಸು ಪವಿತ್ರ ಆತ್ಮನೆ. ಆಶೀರ್ವದಿಸಪ್ಪ, ಆಶೀರ್ವದಿಸಪ್ಪ. ನಮ್ಮ ಹೃದಯಗಳನ್ನ ಮಾರ್ಪಡಿಸಿ ನಿನ್ನ ಮಾರ್ಗದಲ್ಲಿ ನಿಲ್ಲಿಸು ಕರ್ತನೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.